ಮೊನ್ನೆ 4 ದಿವಸದಿಂದ ನಮ್ಮ ಸ್ನೇಹಿತರು ನೈಟಲ್ಲಿ ಗಾಡಿ ನಿಲ್ಸ್ಕೊಂಡು ಚಾರ್ಜಿಂಗ್ ಸ್ಟೇಷನಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅದನ್ನು ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಹೋಗ್ತಿರ್ಬೇಕಾದ್ರೆ ಇದೇ ಟಾಟಾ ಆರ್ಯ ಒಂದು ಕಾಂಟ್ರಾಕ್ಟು ಬೇಸಿಕ್ ಮೇಲೆ ಆರ್ಯದಲ್ಲಿ ಟಾಟಾ ಗಾಡಿಗಳು ಓಡ್ತವೆ. ಆ ಚಾಲಕ ಒಬ್ಬ ನಿರ್ಲಕ್ಷ್ಯದಿಂದ ನಮ್ಮ ಸ್ನೇಹಿತನಿಗೆ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಂಥ ನಾಗರಾಜು ಅಂತ ಅವ್ರಿಗೆ ಈ ಥರ ಅನಾಹುತ ಆಗೈತೆ. ಅದಕ್ಕೋಸ್ಕರ ನಾವು ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ದು. ನೈಟಲ್ಲೇ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಬೆಳಗ್ಗೆ ಕೇಳಿ ನಮ್ಗೆ ಹಿಂಗೆ ಆಗೈತೆ, ನಿಮ್ಮ ಗಾಡಿಯಿಂದ ಈ ಥರ ಗುದ್ದಿದ್ದಾರೆ, ಈ ಥರ ಪರಿಹಾರ ಕೊಡಿ ಅಂತೆಲ್ಲ ಕೇಳ್ತಾನೆ ಇದ್ದೀವಿ. ಅವ್ರು ಯಾವುದೇ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಚಾಲಕರೆಲ್ಲ ಸೇರಿ ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಸರ್. ಅವನಿಗೆ ನಾವು ನಮ್ಮ ಕೈಯಿಂದ ಯಾವುದಷ್ಟು ಏನೋ ಒಂದು ಬೇಕೋ ಮಾಡ್ತೀವಿ. ಜಸ್ಟ್ ಅವ್ರ ಕಡೆಯಿಂದ ನಮ್ಮ ಸ್ನೇಹಿತನಿಗೆ ಅವ್ನಿಗೆ ಇನ್ನೂ 1 ವರ್ಷ 2 ವರ್ಷ ಆಗ್ಬೋದು ಅವನು ಕೆಲಸ. ಅದಕ್ಕೋಸ್ಕರ ಅಲ್ಲಿವರೆಗೂ ಅವ್ನಿಗೇನಾದ್ರು ಒಂದು ಪರಿಹಾರ ಮಾಡಿಕೊಡಿ. ಅವನಿಗೂ ತಂದೆ ಇಲ್ಲ, ಫ್ಯಾಮಿಲಿ ತುಂಬ ಬಡತನದಲ್ಲಿ ಅವರೇ. ಅವ್ರಿಗೇನಾದ್ರು ಸಹಾಯ ಆಗಲಿ ಅಂತ ಅಂದ್ಕೊಂಡು ನಾವೆಲ್ಲ ಸೇರಿಕೊಂಡು ಈ ಒಂದು ದೃಢ ನಿರ್ಧಾರ ತೊಗೊಂಡು ಈ ಥರ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಸರ್.